ಹಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಕರ್ಣ ಧಾರಾವಾಹಿಯ ಒಂದು ಸೂಪರ್ ಡೂಪರ್ ಸಂಚಿಕೆ ನೋಡ್ಕೊಂಬರೋಣ. ಸಂಚಿಕೆ ಆರಂಭದಲ್ಲಿ ನಮ್ಮ ಕರ್ಣ ಅವರು ಓಡ್ಕೊಂಡು ಬರ್ತಾರೆ. ನಿಧಿ ಅರ್ಜುನ್ ಏನಾದರೂ ತೊಂದರೆ ಕೊಟ್ಟನಾ, ಏನು ಹೇಳ್ದ ಏನು ಅಂತ ಕೇಳ್ತಾರೆ. ಇಲ್ಲ ಸರ್, ನಾವು ಅಂದ್ಕೊಂಡಂಗಿಲ್ಲ, ಅವ್ರು ಹೇಳ್ಕೊಂಡಂಗೆ ಎಲ್ಲಿ ಹೇಳ್ಕೋಬೇಕು ಅಲ್ಲೇ ಹೇಳ್ಕೊಂಡ್ರು, ತುಂಬ ಜಂಟಲಾಗೇ ನಡ್ಕೊಂಡ್ರು ಅಂತ ಹೇಳಿದ ತಕ್ಷಣ ಕರ್ಣ ಸರ್ ಮನೆಯವರೆಲ್ಲ ಸೇರಿಬಿಟ್ಟು ಅವರ ಒಳ್ಳೆತನ ನೋಡ್ಬಿಟ್ಟು ಅವ್ರಿಗೆ ಮದುವೆ ಮಾಡಿಕೊಟ್ರೆ ಏನು ಮಾಡಲಿ ಸರ್ ಅಂತ ಹೇಳ್ಬಿಟ್ಟು ಕರ್ಣನ ಹಗ್ ಮಾಡ್ಕೋತಾಳೆ. ಯಾರು? ನಮ್ಮ ನಿಧಿ. ಸೊ ಇದಾದಮೇಲೆ ಏನಾಗುತ್ತೆ ಅಂತಂದರೆ ಸಮಾಧಾನ ಮಾಡ್ತಾರೆ. ಆ ಒಂದು ಡೆಲಿವರಿ ಕೇಸ್ ಬರುತ್ತೆ, ಅದು 8 ಮಂತ್ ಡೆಲಿವರಿ, 8 ಮಂತ್ ಇರುತ್ತೆ. ಅವರು ತುಂಬ ಸೀರಿಯಸ್ ಇರುತ್ತೆ ಪೇಷೆಂಟು. ಸೊ ಅದು ಕರ್ಕೊಂಡು ಬರ್ತಾರೆ. ಬಂದ ತಕ್ಷಣ ಫುಲ್ಲು ನಿಧಿಗೆ ಭಯ ಆಗುತ್ತೆ. ಇಲ್ಲಿಗೆ ಅರ್ಜುನ್ ಬರ್ತಾರೆ ಮತ್ತು ನಮ್ಮ ಕರ್ಣನೂ ಬರ್ತಾರೆ. ಸೊ ಪೇಷಂಟ್ ತುಂಬ ಕ್ರಿಟಿಕಲ್ ಕಂಡೀಷನಲ್ಲಿ ಇರುತ್ತೆ. ಪ್ಯಾನಿಕ್ ಆಗಬೇಡಿ ಅಂತ ಹೇಳ್ತಾರೆ ನಮ್ಮ ಅರ್ಜುನು. ಅಲ್ಲಿಗೆ ಕರ್ಣ ಕೂಡ ಬರ್ತಾರೆ. ಕರ್ಣ ಬಂದಾದಮೇಲೆ ಏನಾಯಿತು ಅಂತ ಕೇಳ್ತಾರೆ. ಸರ್ ತುಂಬ ಕ್ರಿಟಿಕಲ್ ಇದೆ, ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ ಅಂತ ನಮ್ಮ ನಿಧಿ ಹೇಳಿದಾಗ ಸೊ ಏನಂತಂದರೆ ವ್ಯಾಕ್ಯೂಮ್ ಅದೆಲ್ಲ ಕೇಳ್ತಾರೆ. ಅಂದರೆ ಡೆಲಿವರಿಗೆ ಸಂಬಂಧಪಟ್ಟಂಥ ಮೆಟೀರಿಯಲ್ಸನ್ನು ಕೇಳ್ತಾರೆ. ಮತ್ತು ಅವು ಯಾವ ಕೂಡ ನಿಧಿ ಹತ್ರ ಅಷ್ಟಾಗಿ ಅವೈಲೇಬಲ್ ಇರೋದಿಲ್ಲ, ಒಂದು ಸಣ್ಣ ಕ್ಲಿನಿಕ್ ಆಗಿರೋದ್ರಿಂದ. ಇಲ್ಲ ಸರ್, ವ್ಯಾಕ್ಯೂಮ್ ಕಪ್ಪೆಲ್ಲ ಇಲ್ಲ ಅಂತ ಹೇಳ್ತಾರೆ. ಹೇಳಿದ ತಕ್ಷಣ ನೀವೇನು ಪ್ಯಾನಿಕ್ ಆಗಿಬಿಡಿ, ನೀವೇನು ಟೆನ್ಷನ್ ಮಾಡ್ಕೊಬಿಡಿ, ನಾನು ಅದನ್ನು ರೆಡಿ ಮಾಡ್ತೀನಿ, ನೀವು ಡೆಲಿವರಿ ಕಡೆ ಗಮನ ಕೊಡಿ ಅಂತ ಹೇಳ್ಬಿಟ್ಟು ಅರ್ಜುನ್ ಹೇಳ್ತಾರೆ. ಇಲ್ಲಿ 3 ಜನ ಡಾಕ್ಟರ್ ಸೇರಿಬಿಟ್ಟು ಒಬ್ಬ ಹೆಣ್ಮಗಳು, ಅದು 8 ಮಂತ್ ಇರ್ತಕ್ಕಂಥ ಮಗಳು ಡೆಲಿವರಿ ಮಾಡಿಸ್ಲಿಕ್ಕೆ ಮುಂದಾಗಿದ್ದಾರೆ. ಇಲ್ಲಿ ನಮ್ಮ ಅರ್ಜುನ್ ಕೂಡ ಸಾಥ್ ಕೊಡ್ತಾ ಇದ್ದಾರೆ ನಿಧಿಗೆ. ಕರ್ಣ ಕೂಡ ಬಂದಿದ್ದಾರೆ. ಹಾಗಾದರೆ ಆ ಡೆಲಿವರಿ ಸಕ್ಸಸ್ ಆಗುತ್ತಾ? ಇದರಿಂದ ಏನಾದರೂ ರಮೇಶ್ ಮತ್ತು ಈ ನಯನತಾರ ಕೈವಾಡ ಇದೆಯಾ? 3 ಜನ ಸಕ್ಸಸ್ ಆಗಿ ಆಪರೇಷನ್ ಮಾಡಿ ಆ ಮಗುವಿನ ಸುರಕ್ಷಿತವಾಗಿ ಭೂಮಿಗೆ ತರ್ತಾರ, ತಾಯಿನ ಉಳಿಸ್ತಾರ ಅನ್ನೋದು ಬಿಗ್ ಸವಾಲಾಗಿದೆ. ಜೊತೆಗೆ ಅರ್ಜುನ್ ಕೂಡ ಸಾಥ್ ಕೊಟ್ಟಿದ್ದಾರೆ. ಯಾರಿಗೆ? ನಮ್ಮ ನಿಧಿ ಅಂತೂ ಫುಲ್ಲು ಟೆನ್ಷನಲ್ಲಿದ್ದಾಳೆ. ಇನ್ನು ಕರ್ಣ ಕೂಡ ಬಂದಿದ್ದಾರೆ. ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ. ದಯವಿಟ್ಟು ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ನಿಧಿ ಅರ್ಜುನ್ನ ಜೋಡಿ ಆಗಬೇಕಾ ಅಥವಾ ಕರ್ಣನ ಜೋಡಿ ಆಗಬೇಕಾ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಅರ್ಜುನ್ ಕೂಡ ತುಂಬ ಚೆನ್ನಾಗೇ ಇದ್ದಾರೆ, ಹ್ಯಾಂಡ್ಸಮ್ ಆಗಿದ್ದಾರೆ, ವೃತ್ತಿಯಲ್ಲಿ ಕೂಡ ಡಾಕ್ಟರ್, ಮನೆಯವ್ರಿಗೆಲ್ಲ ತುಂಬ ಇಷ್ಟ ಆಗಿದ್ದಾರೆ. ಸ್ಪೆಷಲಿ ನಿತ್ಯಾಗಂತೂ ಸಖತ್ ಇಷ್ಟ ಆಗಿದ್ದಾರೆ. ಕರ್ಣನ ಗುಣಗಳನ್ನೇ ಹೋಲುವಂಥ ಈ ನಮ್ಮ ಅರ್ಜುನ್ ಅಜ್ಜಿಗೆ, ಅಂದರೆ ನಿಧಿಯವರ ಅಜ್ಜಿಗೆ ಮತ್ತು ಕರ್ಣನ ಮನೆಯವ್ರಿಗೆ ಎಲ್ಲರಿಗೂ ಇಷ್ಟ ಆಗ್ತಾರ. ನಿಧಿ ಮತ್ತು ಕರ್ಣನ ಗತಿ ಏನು ಆಗ್ಬೋದು? ನಿಮಗೆ ಈ ಇಬ್ಬರಲ್ಲಿ ಯಾರು ಒಂದಾದರೆ ಖುಷಿ ಆಗುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.